ಯಾರು ಗ್ಯಾರಂಟಿ ಕಾರ್ಯಕ್ರಮವನ್ನು ಒಪ್ಪಿಕೊಳ್ಳೋದಿಲ್ಲೋ ಬೇಡ, ಅವ್ರಿಗೊಂದು ಪ್ರಶ್ನೆ ಕೇಳ್ತೀನಿ. ಆಯ್ತಪ್ಪ, ನಾವು ಗ್ಯಾರಂಟಿ ಕೊಡೋದಿಲ್ಲ, ನಾಳೆಯಿಂದ ನಿಲ್ಸೋಣವಾ? 58,000 ಕೋಟಿ ಏನು ಕೊಡ್ತಾ ಇದ್ದೀವಿ, ನಾಳೆ ನಿಲ್ಲಿಸ್ತೀವಿ, ಆಗ ನಾವು ರಸ್ತೆ ಹಾಕ್ತೀವಿ, ಚರಂಡಿ ಸರಿಪಡಿಸ್ತೀವಿ, ಜನ ಉದ್ಧಾರ ಆಗೋಗ್ತಾರಾ ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆಡಿರುವಂಥ ಮಾತುಗಳು. ಮೊದಲಿಗೆ ಆ ಮಾತೇನು ಅಂತ ಕೇಳ್ಕೊಂಬನ್ನಿ. ನಾನು ಒಂದೇ ಪ್ರಶ್ನೆ ಕೇಳ್ತೀನಿ, ಯಾರು ಇದನ್ನ ಟೀಕೆ ಮಾಡ್ತಾರೆ, ಯಾರು ಈ ಕಾರ್ಯಕ್ರಮಗಳನ್ನು ಒಪ್ಪೋದಿಲ್ಲ, ಅವ್ರಿಗೆ ಒಂದು ಪ್ರಶ್ನೆ, ಈ ಜನ ಏನಾಗ್ಬೇಕು? ಆಯ್ತಪ್ಪ, ನಾವು ಕೊಡೋದಿಲ್ಲ, ನಾಳೆ ನಿಲ್ಲಿಸ್ಬಿಡೋಣ. ಈ 58,000 ಕೋಟಿ ರೂಪಾಯಿ ವರ್ಷಕ್ಕೆ ನಾವು ಏನ್ ಕೊಡ್ತಾ ಇದ್ದೀವಿ, ನಾಳೆ ನಿಲ್ಲಿಸ್ತೇವೆ. ಆದ್ರೆ ನೀವು ರಸ್ತೆ ಮಾಡೋದ್ರಿಂದ, ಚರಂಡಿ ಮಾಡೋದ್ರಿಂದ, ಅಥವಾ ಇನ್ನೇನೋ ಕಾರ್ಯಕ್ರಮ ಮಾಡೋದ್ರಿಂದ ಆ ಬಡವರ ಜೀವನ ಏನಾಗ್ತದ್ರಿ? ಉದ್ಧಾರ ಆಗ್ತದ? ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮೊಂದಿಗೆ ಈಗ ನಮ್ಮೊಂದಿಗೆ MLC ರವಿಕುಮಾರ್ ಅವರು ಜಾಯ್ನ್ ಆಗಿದ್ದಾರೆ, ಫೋನ್ ಸಂಪರ್ಕದಲ್ಲಿದ್ದಾರೆ. ರವಿಕುಮಾರ್ ಅವರು ನಮಸ್ಕಾರ. ನಮಸ್ತೆ ಸರ್. ಏನು ಸರ್, ಜನ ಉದ್ಧಾರ ಆಗ್ತಾರ ಚರಂಡಿ ಹಾಕಿ ರಸ್ತೆ ಹಾಕಿದ್ರೆ ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರಶ್ನೆ ಮಾಡಿದ್ದಾರೆ. ಇವತ್ತು ತುಮಕೂರಲ್ಲಿ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ನೆನ್ನೆ ಬೆಳಗಾವಿಯಲ್ಲಿ ಕೂಡ ಯಾರೋ ಮಾತಾಡ್ತಾ ಇದ್ರು, ಮುಂದಿನ CM ಪರಮೇಶ್ವರ್ ಅವರು ಅಂತೇಳಿ ಘೋಷಣೆ ಕೂಗ್ತಾ ಇದ್ರು. ಇಂಥವ್ರಿಗೆ CM ಮಾಡಿದ್ರೆ ರಾಜ್ಯ ಉದ್ಧಾರ ಆಗುತ್ತಾ ಅಂತ ನಾವು ಪ್ರಶ್ನೆ ಮಾಡ್ತೀವಿ. ಅಲ್ಲ, ನಾನು ಪರಮೇಶ್ವರ್ ಅವರು ಈ ತರ ಹೇಳಿರ್ತಕ್ಕಂಥದ್ದು ಈಗ ನಾನು ನಿಮ್ಮ ಪ್ರಶ್ನೆ ಮೂಲಕ ಟಿವಿನಲ್ಲಿ ಬರ್ತಾ ಇರೋಂಥದ್ದನ್ನ ನೋಡಿ ಗೊತ್ತಾಯ್ತು. ಈಗ ನಾನು ಪರಮೇಶ್ವರ್ ಅವ್ರಿಗೆ ಕೇಳೋದಕ್ಕೆ ಬಯಸ್ತೇನೆ. ಈಗ ಹಂಗಾದ್ರೆ ರಸ್ತೆಗಳನ್ನ ಚರಂಡಿಗಳನ್ನ ನೀವು ಇನ್ ಮುಂದೆ ಮಾಡೋದೇ ಇಲ್ಲ, ಅದಕ್ಕೆ ಯಾಕೆ ಅಲಾಟ್ ಮಾಡ್ತೀರಾ? ದುಡ್ಡು ತೆಗೆದಿಟ್ಬಿಡಿ. ಅವ್ರೇನು ನರಕ ಅನುಭವಿಸ್ಲಿ. ನಾಳೆಯಿಂದ ನಿಮ್ಮ ಮನೆಗೂ ರಸ್ತೆ ಹೋಗೋದನ್ನ ಏನು ರಿಪೇರಿ ಮಾಡಕ್ ಹೋಗ್ಬೇಡಿ. ಬೆಂಗಳೂರಿನ ರಸ್ತೆಗಳು ಹಂಗೆ ಇರಲಿ, ರಾಜ್ಯದ ರಸ್ತೆಗಳು ಹಂಗೆ ಇರಲಿ, ಏನು ಒಂದು ಪೈಸಾ ಕೊಡೋಕೆ ಹೋಗ್ಬೇಡಿ. ಅಂದ್ರೆ ಈ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಅದನ್ನ ಹೇಳಿದ್ದಾರೆ ಅವರು. ಯಾಕೆಂತ ಹೇಳಿದ್ರೆ ರಸ್ತೆಗೆ ಹಣ ಕೊಡ್ತಾ ಇಲ್ಲ, ಚರಂಡಿಗೆ ಹಣ ಕೊಡ್ತಾ ಇಲ್ಲ, ಈವನ್ ಕುಡಿಯೋ ನೀರಿನ ಮೇಲೂ ಕೂಡ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಅಂದ್ರೆ ಈ ಸರ್ಕಾರಕ್ಕೆ ಅಭಿವೃದ್ಧಿಗೆ ಹಣ ಕೊಡಕ್ ಆಗ್ತಾ ಇಲ್ಲ ಅಂತ ಹೇಳಿ ನೇರವಾಗಿ ಹೇಳೋ ಬದ್ಲು ಈ ತರ ಹೇಳಿದ್ದಾರೆ. ನಿಮಗೇನು ದುಡ್ಡು ಕೊಡ್ತಾ ಇದ್ದೀವಿ ಅದನ್ನ ತೆಗೆದುಕೊಂಡು ಸುಮ್ಮನೆ ಇರಿ, ರಸ್ತೆ ಕೇಳಬೇಡಿ, ಕುಡಿಯೋ ನೀರು ಕೇಳಬೇಡಿ, ಚರಂಡಿಗೆ ಹಣ ಕೇಳಬೇಡಿ. ಈಗೇನು ಚರಂಡಿಗಳು, ಕಸ, ರಸ್ತೆ ಇವನ್ ಇದನ್ನೆಲ್ಲ ಹಂಗೆ ಇಟ್ಕೊಂಡಿರಿ. ಇವರು ಪ್ರಪಂಚದಲ್ಲಿ ಮತ್ತು ಪರಮೇಶ್ವರು ವಿದೇಶದಲ್ಲಿ ಓದಿ ಬಂದಿರೋದು. ಅಲ್ಲಿನ ರಸ್ತೆಗಳು ಹೇಗಿದಾವೆ ಅವ್ರಿಗೆ ಚೆನ್ನಾಗಿ ಗೊತ್ತು, ಅಲ್ಲಿನ ಚರಂಡಿಗಳು ಹೇಗಿದಾವೆ, ಅಲ್ಲಿನ ಡ್ರೈನೇಜ್ ಸಿಸ್ಟಮ್ ಎಲ್ಲ ಹೇಗಿದೆ, ಅಲ್ಲಿನ ಸ್ವಚ್ಛತೆ ಹೇಗಿದೆ ಚೆನ್ನಾಗಿ ಗೊತ್ತು ಅವ್ರಿಗೆ. ಆದ್ರೂ ಕೂಡ ಈ ಮಾತನ್ನ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅತ್ಯಂತ ದುರಂತದ ವಿಚಾರ ಇದು, ಅತ್ಯಂತ ಖಂಡನಾರ್ಹವಾಗಿರ್ತಕ್ಕಂಥ ವಿಚಾರ. ಜಗತ್ತನ್ನ ನೋಡಿರ್ತಕ್ಕಂಥವರೇ ಈ ತರ ಮಾತಾಡ್ಬಿಟ್ರೆ ಕರ್ನಾಟಕ ಯಾವ ಅಧೋಗತಿಗೆ ಮುಟ್ಟುತ್ತೆ ಅನ್ನೋದನ್ನ ನೀವೇ ಲೆಕ್ಕ ಹಾಕಿ. ಅಲ್ಲ, ಈಗ ಇವರು ಒಬ್ರು ಗೃಹ ಸಚಿವರಾಗಿದ್ದಂಥವ್ರು, ಬಹಳ ಅನುಭವ ಇರುವಂಥವ್ರು, ಇವರು ಈ ರೀತಿಯಾಗಿ ಮಾತಾಡಿ ಏನು ಸಂದೇಶ ಕೊಡ್ತಾರೆ? ಅಲ್ಲ, ರಸ್ತೆ ಚರಂಡಿ ಇವತ್ತು ಎಷ್ಟು ಇಂಪಾರ್ಟೆಂಟು ರವಿಕುಮಾರ್ ಅವರೇ. ಖಂಡಿತ. ಇವತ್ತು ನೀವು ಗ್ಯಾರಂಟಿ ಕೊಡ್ತೀರಾ, ಆ ಗ್ಯಾರಂಟಿ ಜನರಿಗೆ ತಲುಪಬೇಕು ಅಂದ್ರೆ ಆ ರಸ್ತೆ ನೆಟ್ಟಿಗಿರ್ಬೇಕಲ್ವಾ? ಅಲ್ಲಲ್ಲ, ಚರಂಡಿ ಇಲ್ಲದೆ ಇದ್ರೆ ನಗರದಲ್ಲಿ ಹೋಗಕ್ಕೆ ಸಾಧ್ಯ ಇಲ್ಲ. ಇಟ್ಕೊಂಡು ಚರಂಡಿ ಒಂದಿಲ್ಲ ಅಂತ ಹೋಗ್ಬಿಟ್ರೆ ಚರಂಡಿ ಮತ್ತು ರಸ್ತೆ, ಆ ಚರಂಡಿ ಮತ್ತು ರಸ್ತೆಗಳು ಹೇಗಿರ್ತವೆ ಅನ್ನೋದ್ರ ಮೇಲೆ ಆ ನಗರ ಹೇಗಿದೆ ಅಂತ ಹೇಳಬಹುದು. ಆ ರಸ್ತೆಗಳು ಹೇಗಿದೆ ಅನ್ನೋದ್ರ ಮೇಲೆ ಆ ನಗರ ಹೆಂಗಿದೆ, ಆ ಚರಂಡಿಗಳು ಹೇಗಿದಾವೆ, ಫುಟ್ಪಾತ್ಗಳು ಹೇಗಿದಾವೆ ಅನ್ನೋದ್ರ ಮೇಲೆ ಆ ನಗರದ ಸ್ವಚ್ಛತೆ, ಆ ನಗರದ ಕ್ವಾಲಿಟಿಯನ್ನ ಹೇಳಬಹುದು. ಹೌದು. ಆದ್ರಿಂದ ಪರಮೇಶ್ವರ್ ಅವರು ಚೆನ್ನಾಗಿ ಗೊತ್ತಿದೆ ಅವರಿಗೆ, ವಿದೇಶದಲ್ಲಿ ಓದ್ ಬಂದಿದ್ದಾರೆ. ಅಲ್ಲ ರವಿಕುಮಾರ್ ಅವರೇ, ವಿದೇಶಿ ಅಂತ ಬಂದಾಗ ನನ್ನಲ್ಲಿ ಒಂದು ಪ್ರಶ್ನೆ ಸಾವಿರಾರು ಜನ ವಿದ್ಯಾರ್ಥಿಗಳನ್ನ ಇನ್ಸ್ಟಿಟ್ಯೂಷನ್ ಅನ್ನು ನಡೆಸ್ತಾ ಇರತಕ್ಕಂಥವ್ರು ಅವರು. ಅವರೇ ಹೀಗೆ ಹೇಳ್ಬಿಟ್ರೆ ನನಗೆ ಬಹಳ ಘಾಸಿಯಾಗಿದೆ ಈ ವಿಚಾರವನ್ನು ಕೇಳಿ. ರವಿಕುಮಾರ್ ಅವರೇ, ನೀವು ವಿದೇಶ ಅನ್ನೋ ಪದ ಬಳಕೆ ಮಾಡಿದಾಗ ನನಗೊಂದು ಪ್ರಶ್ನೆ ಮೂಡ್ತು. ಇವತ್ತು ಬೆಂಗಳೂರಲ್ಲಿ ಗುಂಡಿಗಳು ಬಿದ್ದಿದೆ ಅಂತೇಳಿ ಎಷ್ಟೋ ಕಂಪನಿಗಳು ರಾಜ್ಯಕ್ಕೆ ಬರದೆ ವಾಪಸ್ ಹೋಗಿದೆ.
ಈಗ ನಮ್ಮ ಈ ಗ್ಯಾರಂಟಿ ಪೈ ನೋಡ್ಕೊಂಡು ವಾಪಸ್ ಹೋಗಿದಾವ ಬೇರೆ ರಾಜ್ಯಕ್ಕೆ? ಹೌದು. ಈ ಗುಂಡಿಗಳು ಬಿದ್ದಿದ್ದಾವೆ, ರಸ್ತೆ ಸರಿ ಇಲ್ಲ ಅಂತ ತಾನೇ ಹೋಗಿದ್ದು. ಈಗ ಗೂಗಲ್ ಅನ್ನುವಂತ ಒಂದು ಕಂಪನಿ ಬೆಂಗಳೂರಿಗೆ ಬರ್ತಕ್ಕಂಥ ಕಂಪನಿ, ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಕಂಪನಿ ಆಂಧ್ರ ಪ್ರದೇಶಕ್ಕೆ ಹೋಯ್ತು. ಕಾರಣ ಏನು ಅಂತ ಹೇಳಿದ್ರೆ ರಸ್ತೆಗಳು ಚೆನ್ನಾಗಿಲ್ಲ, ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂತ. ಆದ್ರಿಂದ ಪರಮೇಶ್ವರ್ ಅವರು ಅದು ಯಾವ ಮೂಡಲ್ಲಿ ಈ ತರ ಹೇಳಿದ್ರೆ ನನಗೆ ಗೊತ್ತಿಲ್ಲ. ಆದ್ರೆ ಅತ್ಯಂತ ಖಂಡನೀಯವಾಗಿರ್ತಕ್ಕಂಥ ವಿಚಾರ, ರಸ್ತೆ ಮತ್ತು ಚರಂಡಿಗಳು ಇಲ್ಲದೆ ಹೋಗ್ಬಿಟ್ರೆ ಆ ನಗರಗಳು ಏನಾಗ್ಬೋದು, ಆ ಗ್ರಾಮಗಳು ಏನಾಗ್ಬೋದು, ಒಂದು ಅಂದಾಜನ್ನ ಮಾಡ್ಕೊಳ್ಳಿ ಜನ. ಆ ಊರಿನಲ್ಲಿ ಆ ನಗರದಲ್ಲಿ ವಾಸ ಮಾಡಕ್ ಸಾಧ್ಯನಾ? ಚರಂಡಿಗಳಿಲ್ದೆ ಹೋದ್ರೆ, ರಸ್ತೆಗಳಿಲ್ದೆ ಹೋದ್ರೆ, ರಸ್ತೆಗಳು ಹಾಳು ಬಿದ್ದರೆ, ಗುಂಡಿಗಳು ಬಿದ್ದರೆ. ಈ ಉದಾಹರಣೆ 580 ಜನ ತೀರ್ಕೊಂಡಿದ್ದಾರಂತೆ ರಸ್ತೆಗಳು ಗುಂಡಿ ಬಿದ್ದಿದ್ರಿಂದ ಬೆಂಗಳೂರಿನಲ್ಲಿ. ಟಿವಿನಲ್ಲಿ ಪೇಪರ್ಗಳಲ್ಲಿ ನಾವು ನೋಡಿದ್ವಿ 580 ಜನ. ಏನಿದು ವಿಪರ್ಯಾಸ, ಇದು ಈ ತರ ಸ್ಟೇಟ್ಮೆಂಟ್. ಓಕೆ, ಥ್ಯಾಂಕ್ ಯು ರವಿಕುಮಾರ್ ಅವರೇ. ಇಷ್ಟೊತ್ತು ನಮ್ಮೊಂದಿಗೆ ಮಾತಾಡಿದ್ದಕ್ಕೆ, ಸಾಕಷ್ಟು ವಿಚಾರಗಳನ್ನು ಕೂಡ ಹಂಚಿಕೊಂಡ್ರೆ. ಈಗ ನಮ್ಮೊಂದಿಗೆ JDS ನಾಯಕರಾಗಿರುವಂತಹ ಬಂಡೆಪ್ಪ ಕಾಶೆಂಪುರ ಅವರು ಕೂಡ ಸಂಪರ್ಕದಲ್ಲಿದ್ದಾರೆ. ಕಾಶೆಂಪುರ ಅವರೇ ನಮಸ್ಕಾರ. ನಮಸ್ತೆ. ಕೇಳಿಸ್ಕೊಂಡ್ರ ಸರ್ ಪರಮೇಶ್ವರ್ ಅವರ ಮಾತನ್ನ? ಹೌದೌದು. ಏನು ಸರ್ ಇದು, ಹೆಂಗೆ ಸರ್? ಈಗ ನಾವು ಜನ ನಮಗೆ ಗ್ಯಾರಂಟಿನೂ ಬೇಕು, ಆ ಗ್ಯಾರಂಟಿ ಕೊಡ್ತೀವಿ ಅಂದಕ್ಕೆ ಇವ್ರನ್ನ ನಂಬಿ ಓಟ್ ಹಾಕಿ ಗೆಲ್ಸಿದ್ವಿ. ಈಗ ರಸ್ತೆ ಚರಂಡಿ ಕೊಡಲ್ಲ ಅಂತಾರಲ್ಲ, ಹಿಂಗೆ? ಇಲ್ಲ, ನಾವು ಪರಮೇಶ್ವರಿಗೆ ಬಹಳ ಇದು ಮಾಡ್ಬೇಕು. ಯಾಕಂದ್ರೆ ಅವ್ರು ಇದ್ದಂಗೆ ಹೇಳಿದ್ದಾರೆ, ಬೇರೆಯವ್ರ ತರ ನಾಟಕ ಮಾಡಿಲ್ಲ ಅವರು. ಏನ್ ಸರ್ಕಾರನಲ್ಲಿ ನಡೀತಾ ಇದೆ, ವಾಸ್ತುವಾಗಿ ಏನಿದೆ ಅಂತ ಹೇಳಿದಾರ. ಸರ್ಕಾರ ಕಂಗಾಲಾಗಿದೆ. ಓ, ಅಂದ್ರೆ ಈಗ ಸರ್ಕಾರದಲ್ಲಿ ಒಂದನ್ನ ಕೊಡ್ಬೇಕಂದ್ರೆ ಇನ್ನೊಂದನ್ನ ಕಿತ್ಕೋಬೇಕು, ಹೇಳಿದೀವಿ. ಗ್ಯಾರಂಟಿ ಅದೇ ಪೂರೈಸ್ಲಿಕ್ಕೆ ಆಗ್ತಾ ಇಲ್ಲ. ನಿಮ್ ಚರಂಡಿ ಗಿರಂಡಿ ಏನ್ ಬೇಕು ಅಂತ ಇಡೀ ತಾಲೂಕಾ, ಇಡೀ ದೇಶದ ಇದು ನಮ್ಮ ರಾಜ್ಯದಲ್ಲಿ ಇಡೀ ಹಳ್ಳಿ ಹಿಡಿದು ಬೆಂಗಳೂರು ತನಕ ಗೋಳು ಎದ್ದಿದೆ. ಈಗ ಬಂಡೆಪ್ಪ ಅವರೇ, ಈಗ ನಿಮ್ಮ ಪ್ರಕಾರ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದನ್ನ ಕೊಡ್ಬೇಕಾದ್ರೆ ಇನ್ನೊಂದನ್ನ ಕಿತ್ಕೋತಾರೆ ಅನ್ನೋಂಗ್ ಆಯ್ತಂಗಾರೆ? ಅದು ಮೊದಲಿಡ್ದೀಗ ಈ ಸರ್ಕಾರ ಬಂದಿದ್ದೇ ಅದು ಸುಳ್ಳು ಗ್ಯಾರಂಟಿಗಳ ಮ್ಯಾಗ. ಅದನ್ನು ಕರೆಕ್ಟ್ ಆಗಿ ಕೊಡ್ತಾ ಇಲ್ಲ. ಯಾವ್ದು ಈಗ ನೋಡಿ, ಗೃಹಲಕ್ಷ್ಮಿ ಹೆಲ್ಡಪ್ ಮಾಡಿದ್ದಾರೆ. ಈಗ CP ZP ಬೇರೆ ರಾಜ್ಯದಲ್ಲಿ ಹೋಗಿ ಇವರು ಬಿಹಾರದಲ್ಲಿ 5 ತಿಂಗಳು ಕೊಟ್ಟಿದಾರ ಅಂತ ಹೇಳ್ತಾರ. ಇವ್ರೇನ್ ಮಾಡ್ತಾ ಇದಾರ? ಎಲೆಕ್ಷನ್ ಬಂದಾಗ ಬೈ ಎಲೆಕ್ಷನ್ ಬಂತು, ಚನ್ನಪಟ್ಟ ಅದು ಒಂದೇ ಸಲ 3 ತಿಂಗಳು 4 ತಿಂಗಳು ಹಾಕಿದ್ರು. ಈಗೂ ತಾಲೂಕಾ ಸೆಲ್ಫಿ ಬರ್ತಾ ಇದೆ, ಇವರು ನಿಲ್ಸ್ಕೊಂಡು ನಿಂತಿದಾರ. ಇವರು ಬರೀ ನಾಟಕ ಬಿಟ್ರೆ ಬೇರೆ ಏನು ಇಲ್ಲ. ಪಾಪ ಮನುಷ್ಯ ಡಾಕ್ಟರ್ ಪರಮೇಶ್ವರ್ ವಾಸ್ತವಿಕವಾಗಿ ಹೇಳಿದಾರ. ಬಂಡಪ್ಪರ ಈಗ ಇನ್ನೊಂದು ಮಾತು ಹೇಳಿದ್ದಾರೆ, ಈಗ ನಾವು ಗ್ಯಾರಂಟಿ ನಿಲ್ಲಿಸ್ಬಿಟ್ರೆ ಬಡವರು ಉದ್ಧಾರ ಆಗ್ತಾರ ಅಂತೇಳಿ. ಆಯ್ತು, ಈಗ ಗ್ಯಾರಂಟಿ ಕೊಡ್ತಿರೋದ್ರಿಂದ ಬಡವರೇನು ಮಧ್ಯಮ ವರ್ಗಕ್ಕೆ ಬಂದ್ಬಿಟ್ಟಿದಾರ, ಶ್ರೀಮಂತರಾಗ್ಬಿಟ್ಟಿದಾರ? ಇವ್ರ ಗ್ಯಾರಂಟಿಗಳಿಂದ ಯಾರ್ದು ಮನೆ ಏನದಲ್ಲ ಉದ್ಧಾರ ಆಗಿಲ್ಲ. ಈ ಕಡೆ ಸರಾಯಿ ಹೆಚ್ಚಿಗೆ ಮಾಡಿ, ಈ ಕಡೆ ಹೆಣ್ಮಕ್ಳಿಗೆ 2,000 ರೂಪಾಯಿ ಹೆಚ್ಚಿಗೆ ಕೊಡ್ತಾ ಇದಾರ, ತಿಂಗಳಿಗೆ ಕೊಡ್ತಾ ಇದಾರ. ಈ ಕಡೆ ಬಿಲ್ ರೇಟ್ ಹೆಚ್ಚಿಗೆ ಮಾಡಿ, ಈ ಕಡೆ 200 ಯೂನಿಟ್ ಕಟ್ ಮಾಡ್ತಾ ಇದಾರ. ಆ ಕಡೆ ಮೋದಿ ಅವ್ರ 5 kg, ಇವ್ರ 5 kg ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಇವರಿಗೆ. ಯಾವುದ್ರಲ್ಲಿ ಇವ್ರು ಕರೆಕ್ಟ್ ಆಗಿ ಮಾಡ್ತಾ ಇದಾರೆ ಹೇಳಿ? ಬರ್ರಿ ಬಾ ಅಂತ ಹೇಳ್ರಿ ಡಿಬೇಟಿಗೆ. ಅದಕ್ಕೆಲ್ಲ ಕರಿಬೇಡಿ ನೀವು, ಮತ್ತೆ ಡಿನ್ನರ್ ಕರೀರಿ, ಬರ್ತಾರೆ. ಈಗ ಅದಕ್ಕೆ ರಾಜ್ಯದಲ್ಲಿ. ಅಲ್ಲ, ಒಂದು ಮಾತು ಹೇಳ್ತೀನಿ ನಿಮ್ಗೆ, ಇದ್ರ ಕುಂಚಿತು ಏನಾರ ರಾಹುಲ್ ಗಾಂಧಿ ಅವ್ರಿಗೆ ಏನಾರ ಕರ್ನಾಟಕ ರಾಜ್ಯದ ಜನತೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅವ್ರಿಗಿರೋದೇ ಇದು ಒಂದೇ ರಾಜ್ಯ ಭದ್ರವಾಗಿರೋದು. ತೆಲಂಗಾಣನೂ ಇಲ್ಲ, ಬೇರೆದು ಇಲ್ಲ. ಹಾಗಾಗಿ ಇವು ಎಲ್ಲ ನಾಯಕರಿಗೆಲ್ಲ ಕೂಡಿಸಿ ಆ ಬಡ ಜನರಿಗೆ, ರೈತರಿಗೆ ಕಂಗಾಲಾಗಿದ್ದಾರೆ ಪಾಪ. ಇಷ್ಟು ನಮ್ಮ ಉತ್ತರ ಕರ್ನಾಟಕದ ರೈತರಿಗಾರ ಯಾವುದು ಬೆಳೆನೂ ಇಲ್ಲ, ಹಾನಿನೂ ಇಲ್ಲ, ಏನೂ ಇಲ್ಲ. ಮಾತಿದ್ರೆ ಎಲ್ಲ ಮಂತ್ರಿಗಳು ನಾವು ದುಡ್ಡು ಕೊಟ್ಟಿದೀವಿ ಅಂತಾರೆ. ಎಷ್ಟು ಕೊಟ್ಟಿರಿ ಹೇಳ್ರಿ? ನೀವೀಗ ಹೇಗೆ ಖಂಡಿಸ್ತೀರಿ? ಈಗ ಹೇಗೆ ಖಂಡಿಸ್ತೀರಿ? ಈಗ
ಈಗ ನೋಡಿ ಈಗ ನಮ್ಮ ಈ ಗ್ಯಾರಂಟಿ ಪೈ ನೋಡ್ಕೊಂಡು ವಾಪಸ್ ಹೋಗಿದಾವ ಬೇರೆ ರಾಜ್ಯಕ್ಕೆ? ಹೌದು. ಈ ಗುಂಡಿಗಳು ಬಿದ್ದಿದ್ದಾವೆ, ರಸ್ತೆ ಸರಿಯಿಲ್ಲ ಅಂತ ತಾನೇ ಹೋಗಿದ್ದು. ಈಗ ಗೂಗಲ್ ಅನ್ನುವಂತ ಒಂದು ಕಂಪನಿ ಬೆಂಗಳೂರಿಗೆ ಬರ್ತಕ್ಕಂಥ ಕಂಪನಿ, ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಕಂಪನಿ ಆಂಧ್ರ ಪ್ರದೇಶಕ್ಕೆ ಹೋಯ್ತು. ಕಾರಣ ಏನು ಅಂತ ಹೇಳಿದ್ರೆ ರಸ್ತೆಗಳು ಚೆನ್ನಾಗಿಲ್ಲ, ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂತ. ಆದ್ರಿಂದ ಪರಮೇಶ್ವರ್ ಅವರು ಅದು ಯಾವ ಮೂಡಲ್ಲಿ ಈ ತರ ಹೇಳಿದ್ರೆ ನನಗೆ ಗೊತ್ತಿಲ್ಲ. ಆದ್ರೆ ಅತ್ಯಂತ ಖಂಡನೀಯವಾಗಿರ್ತಕ್ಕಂಥ ವಿಚಾರ, ರಸ್ತೆ ಮತ್ತು ಚರಂಡಿಗಳು ಇಲ್ಲದೆ ಹೋಗ್ಬಿಟ್ರೆ ಆ ನಗರಗಳು ಏನಾಗ್ಬೋದು, ಆ ಗ್ರಾಮಗಳು ಏನಾಗ್ಬೋದು, ಒಂದು ಅಂದಾಜನ್ನ ಮಾಡ್ಕೊಳ್ಳಿ ಜನ. ಆ ಊರಿನಲ್ಲಿ ಆ ನಗರದಲ್ಲಿ ವಾಸ ಮಾಡಕ್ ಸಾಧ್ಯನಾ? ಚರಂಡಿಗಳಿಲ್ದೆ ಹೋದ್ರೆ, ರಸ್ತೆಗಳಿಲ್ದೆ ಹೋದ್ರೆ, ರಸ್ತೆಗಳು ಹಾಳು ಬಿದ್ದರೆ, ಗುಂಡಿಗಳು ಬಿದ್ದರೆ. ಈ ಉದಾಹರಣೆ 580 ಜನ ತೀರ್ಕೊಂಡಿದ್ದಾರಂತೆ ರಸ್ತೆಗಳು ಗುಂಡಿ ಬಿದ್ದಿದ್ರಿಂದ ಬೆಂಗಳೂರಿನಲ್ಲಿ. ಟಿವಿನಲ್ಲಿ ಪೇಪರ್ಗಳಲ್ಲಿ ನಾವು ನೋಡಿದ್ವಿ 580 ಜನ. ಏನಿದು ವಿಪರ್ಯಾಸ, ಇದು ಈ ತರ ಸ್ಟೇಟ್ಮೆಂಟ್. ಓಕೆ, ಥ್ಯಾಂಕ್ ಯು ರವಿಕುಮಾರ್ ಅವರೇ. ಇಷ್ಟೊತ್ತು ನಮ್ಮೊಂದಿಗೆ ಮಾತಾಡಿದ್ದಕ್ಕೆ, ಸಾಕಷ್ಟು ವಿಚಾರಗಳನ್ನು ಕೂಡ ಹಂಚಿಕೊಂಡ್ರೆ. ಈಗ ನಮ್ಮೊಂದಿಗೆ JDS ನಾಯಕರಾಗಿರುವಂತಹ ಬಂಡೆಪ್ಪ ಕಾಶೆಂಪುರ ಅವರು ಕೂಡ ಸಂಪರ್ಕದಲ್ಲಿದ್ದಾರೆ. ಕಾಶೆಂಪುರ ಅವರೇ ನಮಸ್ಕಾರ. ನಮಸ್ತೆ. ಕೇಳಿಸ್ಕೊಂಡ್ರ ಸರ್ ಪರಮೇಶ್ವರ್ ಅವರ ಮಾತನ್ನ? ಹೌದೌದು. ಏನು ಸರ್ ಇದು, ಹೆಂಗೆ ಸರ್? ಈಗ ನಾವು ಜನ ನಮಗೆ ಗ್ಯಾರಂಟಿನೂ ಬೇಕು, ಆ ಗ್ಯಾರಂಟಿ ಕೊಡ್ತೀವಿ ಅಂದಕ್ಕೆ ಇವ್ರನ್ನ ನಂಬಿ ಓಟ್ ಹಾಕಿ ಗೆಲ್ಸಿದ್ವಿ. ಈಗ ರಸ್ತೆ ಚರಂಡಿ ಕೊಡಲ್ಲ ಅಂತಾರಲ್ಲ, ಹಿಂಗೆ? ಇಲ್ಲ, ನಾವು ಪರಮೇಶ್ವರಿಗೆ ಬಹಳ ಇದು ಮಾಡ್ಬೇಕು. ಯಾಕಂದ್ರೆ ಅವ್ರು ಇದ್ದಂಗೆ ಹೇಳಿದ್ದಾರೆ, ಬೇರೆಯವ್ರ ತರ ನಾಟಕ ಮಾಡಿಲ್ಲ ಅವರು. ಏನ್ ಸರ್ಕಾರನಲ್ಲಿ ನಡೀತಾ ಇದೆ, ವಾಸ್ತುವಾಗಿ ಏನಿದೆ ಅಂತ ಹೇಳಿದಾರ. ಸರ್ಕಾರ ಕಂಗಾಲಾಗಿದೆ. ಓ, ಅಂದ್ರೆ ಈಗ ಸರ್ಕಾರದಲ್ಲಿ ಒಂದನ್ನ ಕೊಡ್ಬೇಕಂದ್ರೆ ಇನ್ನೊಂದನ್ನ ಕಿತ್ಕೋಬೇಕು, ಹೇಳಿದೀವಿ. ಗ್ಯಾರಂಟಿ ಅದೇ ಪೂರೈಸ್ಲಿಕ್ಕೆ ಆಗ್ತಾ ಇಲ್ಲ. ನಿಮ್ ಚರಂಡಿ ಗಿರಂಡಿ ಏನ್ ಬೇಕು ಅಂತ ಇಡೀ ತಾಲೂಕಾ, ಇಡೀ ದೇಶದ ಇದು ನಮ್ಮ ರಾಜ್ಯದಲ್ಲಿ ಇಡೀ ಹಳ್ಳಿ ಹಿಡಿದು ಬೆಂಗಳೂರು ತನಕ ಗೋಳು ಎದ್ದಿದೆ. ಈಗ ಬಂಡೆಪ್ಪ ಅವರೇ, ಈಗ ನಿಮ್ಮ ಪ್ರಕಾರ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದನ್ನ ಕೊಡ್ಬೇಕಾದ್ರೆ ಇನ್ನೊಂದನ್ನ ಕಿತ್ಕೋತಾರೆ ಅನ್ನೋಂಗ್ ಆಯ್ತಂಗಾರೆ? ಅದು ಮೊದಲಿಡ್ದೀಗ ಈ ಸರ್ಕಾರ ಬಂದಿದ್ದೇ ಅದು ಸುಳ್ಳು ಗ್ಯಾರಂಟಿಗಳ ಮ್ಯಾಗ. ಅದನ್ನು ಕರೆಕ್ಟ್ ಆಗಿ ಕೊಡ್ತಾ ಇಲ್ಲ. ಯಾವ್ದು ಈಗ ನೋಡಿ, ಗೃಹಲಕ್ಷ್ಮಿ ಹೆಲ್ಡಪ್ ಮಾಡಿದ್ದಾರೆ. ಈಗ CP ZP ಬೇರೆ ರಾಜ್ಯದಲ್ಲಿ ಹೋಗಿ ಇವರು ಬಿಹಾರದಲ್ಲಿ 5 ತಿಂಗಳು ಕೊಟ್ಟಿದಾರ ಅಂತ ಹೇಳ್ತಾರ. ಇವ್ರೇನ್ ಮಾಡ್ತಾ ಇದಾರ? ಎಲೆಕ್ಷನ್ ಬಂದಾಗ ಬೈ ಎಲೆಕ್ಷನ್ ಬಂತು, ಚನ್ನಪಟ್ಟಣದು ಒಂದೇ ಸಲ 3 ತಿಂಗಳು 4 ತಿಂಗಳು ಹಾಕಿದ್ರು. ಈಗೂ ತಾಲೂಕಾ ಸೆಲ್ಫಿ ಬರ್ತಾ ಇದೆ, ಇವರು ನಿಲ್ಸ್ಕೊಂಡು ನಿಂತಿದಾರ. ಇವರು ಬರೀ ನಾಟಕ ಬಿಟ್ರೆ ಬೇರೆ ಏನು ಇಲ್ಲ. ಪಾಪ ಮನುಷ್ಯ ಡಾಕ್ಟರ್ ಪರಮೇಶ್ವರ್ ವಾಸ್ತವಿಕವಾಗಿ ಹೇಳಿದಾರ. ಬಂಡಪ್ಪರ ಈಗ ಇನ್ನೊಂದು ಮಾತು ಹೇಳಿದ್ದಾರೆ, ಈಗ ನಾವು ಗ್ಯಾರಂಟಿ ನಿಲ್ಲಿಸ್ಬಿಟ್ರೆ ಬಡವರು ಉದ್ಧಾರ ಆಗ್ತಾರ ಅಂತೇಳಿ. ಆಯ್ತು, ಈಗ ಗ್ಯಾರಂಟಿ ಕೊಡ್ತಿರೋದ್ರಿಂದ ಬಡವರೇನು ಮಧ್ಯಮ ವರ್ಗಕ್ಕೆ ಬಂದ್ಬಿಟ್ಟಿದಾರ, ಶ್ರೀಮಂತರಾಗ್ಬಿಟ್ಟಿದಾರ? ಇವ್ರ ಗ್ಯಾರಂಟಿಗಳಿಂದ ಯಾರ್ದು ಮನೆ ಏನದಲ್ಲ ಉದ್ಧಾರ ಆಗಿಲ್ಲ. ಈ ಕಡೆ ಸರಾಯಿ ಹೆಚ್ಚಿಗೆ ಮಾಡಿ, ಈ ಕಡೆ ಹೆಣ್ಮಕ್ಳಿಗೆ 2,000 ರೂಪಾಯಿ ಹೆಚ್ಚಿಗೆ ಕೊಡ್ತಾ ಇದಾರ, ತಿಂಗಳಿಗೆ ಕೊಡ್ತಾ ಇದಾರ. ಈ ಕಡೆ ಬಿಲ್ ರೇಟ್ ಹೆಚ್ಚಿಗೆ ಮಾಡಿ, ಈ ಕಡೆ 200 ಯೂನಿಟ್ ಕಟ್ ಮಾಡ್ತಾ ಇದಾರ. ಆ ಕಡೆ ಮೋದಿ ಅವ್ರ 5 kg, ಇವ್ರ 5 kg ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಇವರಿಗೆ. ಯಾವುದ್ರಲ್ಲಿ ಇವ್ರು ಕರೆಕ್ಟ್ ಆಗಿ ಮಾಡ್ತಾ ಇದಾರೆ ಹೇಳಿ? ಬರ್ರಿ ಬಾ ಅಂತ ಹೇಳ್ರಿ ಡಿಬೇಟಿಗೆ. ಅದಕ್ಕೆಲ್ಲ ಕರಿಬೇಡಿ ನೀವು, ಮತ್ತೆ ಡಿನ್ನರ್ ಕರೀರಿ, ಬರ್ತಾರೆ. ಈಗ ಅದಕ್ಕೆ ರಾಜ್ಯದಲ್ಲಿ. ಅಲ್ಲ, ಒಂದು ಮಾತು ಹೇಳ್ತೀನಿ ನಿಮ್ಗೆ, ಇದ್ರ ಕುಂಚಿತು ಏನಾರ ರಾಹುಲ್ ಗಾಂಧಿ ಅವ್ರಿಗೆ ಏನಾರ ಕರ್ನಾಟಕ ರಾಜ್ಯದ ಜನತೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅವ್ರಿಗಿರೋದೇ ಇದು ಒಂದೇ ರಾಜ್ಯ ಭದ್ರವಾಗಿರೋದು. ತೆಲಂಗಾಣನೂ ಇಲ್ಲ, ಬೇರೆದು ಇಲ್ಲ. ಹಾಗಾಗಿ ಇವು ಎಲ್ಲ ನಾಯಕರಿಗೆಲ್ಲ ಕೂಡಿಸಿ ಆ ಬಡ ಜನರಿಗೆ, ರೈತರಿಗೆ ಕಂಗಾಲಾಗಿದ್ದಾರೆ ಪಾಪ. ಇಷ್ಟು ನಮ್ಮ ಉತ್ತರ ಕರ್ನಾಟಕದ ರೈತರಿಗಾರ ಯಾವುದು ಬೆಳೆನೂ ಇಲ್ಲ, ಹಾನಿನೂ ಇಲ್ಲ, ಏನೂ ಇಲ್ಲ. ಮಾತಿದ್ರೆ ಎಲ್ಲ ಮಂತ್ರಿಗಳು ನಾವು ದುಡ್ಡು ಕೊಟ್ಟಿದೀವಿ ಅಂತಾರೆ. ಎಷ್ಟು ಕೊಟ್ಟಿರಿ ಹೇಳ್ರಿ? ನೀವೀಗ ಹೇಗೆ ಖಂಡಿಸ್ತೀರಿ? ಈಗ ಹೇಗೆ ಖಂಡಿಸ್ತೀರಿ? ಈಗ
ಈಗ ನೋಡಿ, ಈ ಸರ್ಕಾರ ಬಂದಿದ್ದೇ ಸುಳ್ಳು. ಇದ್ರ ಮೇಲೆ ಜನರಿಗೆ ಏನದಲ್ಲ, ಇಷ್ಟು ದಿವಸ ಮೇಲೆ ಇವತ್ತು 2.5 ವರ್ಷ ಆಯ್ತು ಇವರು ಬಂದು. ಇವತ್ತು ಈ ಗ್ಯಾರಂಟಿ, ಒಂದೊಂದು ಗ್ಯಾರಂಟಿ ಹಿಂದ್ಗಡೆ ಒಂದೊಂದು ಕತೆ ಇದೆ. ಮೇಲ್ನೋಟಕ್ಕೆ ನಾ ಹೇಳಲ್ಲ, ಜನರಿಗೆ ಈಗ ಹೆಣ್ಮಕ್ಳಿಗೆ 2,000 ಕೊಡ್ತಾ ಇದ್ರ, ಮತ್ತೆ ಸರ ಇದೆಲ್ಲ ಯಾಕೆ ಜಾಸ್ತಿ ಮಾಡಿದ್ರಿ? ಬೇರೆದೆಲ್ಲ ಡ್ಯೂಟಿ ಟ್ಯಾಕ್ಸ್ಗಳು, ಇವನ್ ಒಂದ್ ಪಾಣಿ ತಗೋಬೇಕಾದ್ರೆ ಎಲ್ಲದಕ್ಕೆ ಯಾಕೆ ಜಾಸ್ತಿ ಮಾಡಿದ್ರಿ ಹೇಳಿ? ಹಂಗಾಗಿ ನಿಜ ಹೇಳ್ಬೇಕಾಯ್ತು ಅಂದ್ರ ಸರ್ಕಾರ ದಿವಾಳಿ ಎದ್ದೋಗಿದೆ. ಪಾಪ ಅವರು ಇದ್ದಂಗೆ ಹೇಳಿದಾರೆ, ಅವ್ರಿಗೆ ಯಾಕೆ ನಾವು ಇದು ಮಾಡೋಣ ಬಿಡಿ. ಓಕೆ ಸರ್, ಥ್ಯಾಂಕ್ ಯು. ಯಾರು ಈ ಕಾರ್ಯಕ್ರಮಗಳನ್ನು ಒಪ್ಪೋದಿಲ್ಲ ಅವ್ರಿಗೆ ಒಂದು ಪ್ರಶ್ನೆ, ಈ ಜನ ಏನಾಗಬೇಕು? ಆಯ್ತಪ್ಪ, ನಾವು ಕೊಡೋದಿಲ್ಲ, ನಾಳೆ ನಿಲ್ಲಿಸ್ಬಿಡೋಣ.